ಏನ್ ಗೊತ್ತಾ, ನಾನಿವತ್ತು ನನ್ನ ಬಿಗ್ ಬಾಸ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೌದು, ನಾನು 3rd ರೌಂಡ್ ತಗ ಸೆಲೆಕ್ಟ್ ಆಗ್ಬಿಟ್ಟು 4th ರೌಂಡ್ ಅಗ್ನಿ ಪರೀಕ್ಷೆ ರೌಂಡಿಗೆ ಇಷ್ಟರಲ್ಲಿ ಮಿಸ್ ಆಗಿದ್ದು. ಸೊ ಹೇಗೆ ನಡೀತು ಆಡಿಷನ್, ಏನೇನಾಯ್ತು ಎಲ್ಲಾನು ಕೂಡ ನಿಮಗೆ ಫಸ್ಟ್ ಇಂದ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನು ಅಂತಂದ್ರೆ, ಫಸ್ಟ್ ನಾನು ಪೋಸ್ಟ್ ನೋಡಿದ ತಕ್ಷಣ ನನ್ನ ಹತ್ರ ಒಂದು ವಿಡಿಯೋ ರೆಡಿ ಇತ್ತು ಯಾವುದೋ ಒಂದು. ಸೊ ಅದನ್ನೇ ಪೋಸ್ಟ್ ಮಾಡಿದೆ. ಅಷ್ಟು ಲಕ್ಷಾಂತರ ಜನಗಳು ವಿಡಿಯೋ ಹಾಕಿರ್ತಾರೆ, ಆದ್ರೆ ನಂದೇ ಸೆಲೆಕ್ಟ್ ಆಗುತ್ತೆ ನೋಡೋಣ ತಗೋ ಅಂತ ಪೋಸ್ಟ್ ಮಾಡಿದೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ನನಗೆ ಒಂದು ಕಾಲ್ ಬಂತು. ಹಾಯ್ ಐಶ್ವರ್ಯ, ನಾವು ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ಎಂಟಮೋಷನ್ ಕಡೆಯಿಂದ ನಮ್ಗೆ ನಿಮ್ ಕಂಟೆಂಟ್ ತುಂಬಾ ಇಷ್ಟ ಆಯ್ತು, ನೀವು ಜಾಸ್ತಿ ಮಾತಾಡ್ತೀರಾ ಅಂತೆ, ಬೊಬ್ಬೆ ರಾಣಿ ಅಂತೆ, ಹೌದಾ ಅಂತ ಕೇಳಿದ್ರು. ನಾನು ಫುಲ್ ಶಾಕ್. ಸೀರಿಯಸ್ಲಿ ಅಷ್ಟು ಜನಗಳಲ್ಲಿ ನಂದು ವಿಡಿಯೋ ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಸೆಲೆಕ್ಟ್ ಆಗಿದೆ ಅಂತಂದ್ರೆ ನಾನು ಎಲ್ಲೋ ಒಂದ್ ಕಡೆ ಚೂರಾದ್ರೂ ಯೂನಿಕ್ ಆಗಿದ್ದೀನಿ ಅಂತ ಅನಿಸ್ತಾ. ಸೊ ನಾನು ಫುಲ್ ಖುಷಿ ಆಗ್ಬಿಟ್ಟು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ. ಸೊ ಎಲ್ಲ ಮಾತಾಡಾದ್ಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಕಾಲ್ ರೌಂಡ್ ಇರುತ್ತೆ, ಸೊ ನೀವು ನಾಳೆ ಅಟೆಂಡ್ ಆಗಬೇಕು ಅಂತ ಅಂದರು. ಓಕೆ, ಫುಲ್ಲು ರಾತ್ರಿ ಎಲ್ಲ ಅದೇ ಹ್ಯಾಂಗ್ ಓವರ್. ಓಕೆ, ನಾನು ಸೆಲೆಕ್ಟ್ ಆದೆ ಫಸ್ಟ್ ರೌಂಡ್ಗೆ ಅಷ್ಟು ಜನಗಳಲ್ಲಿ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ರೆಡಿ ಆದೆ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆ ಆಯಿತು, ಸುದ್ದಿನೇ ಇಲ್ಲ. ಅವರು 5 ನಿಮಿಷ ಅಂತ ಕೊನೆಗೆ ಆಮೇಲೆ ಲಿಂಕ್ ಕಳಿಸಿದ್ರು. ಸೊ ಅವರು ಬಂದರು, ಇಬ್ರು ಮಾಸ್ಕ್ ಹಾಕೊಂಡೆ ಕೂತಿದ್ರು. ಫಸ್ಟ್ ಎಲ್ಲ ಅವ್ರು ಹೇಳಿದ್ರು ಈ ಥರ ಬಿಗ್ ಬಾಸ್ ಕಡೆಯಿಂದ ಎಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಕ್ಯಾಮ್ರಾ ಆಫ್ ಮಾಡಿದ್ರು. ನಾನು ಗೊತ್ತಲ್ಲ, ಮಾತಾಡೋಕೆ ಶುರು ಮಾಡಿದ್ರೆ ಮಾತೇ ನಿಲ್ಸಲ್ಲ. ಸೊ ಮಾತು ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ 4 ಉತ್ತರ ಕೊಟ್ಟು ಏನೇನೋ ಮಾಡಿ ಒಂದು 3/4 ಗಂಟೆ ಮೇಲೆ ಆಲ್ಮೋಸ್ಟ್ 1 ಗಂಟೆ ತನಕ 1 ಗಂಟೆ ಅಷ್ಟು ಮಾತಾಡಿದ್ದೀನಿ. ಸೊ ನಂಗೆ ಅದೇ ಟೆನ್ಷನ್ ಆಗೋಯ್ತು, ಮೇ ಬಿ ಜಾಸ್ತಿ ಮಾತಾಡ್ತೆ ಅಂತ ತೆಗ್ದಾಕ್ಬಿಡ್ತಾರೆ ನನ್ನನ್ನು ಅವರು ಅಂತ. ಓಕೆ, ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಆ ತಲೆಯಿಂದ ತೆಗ್ದಾಕ್ತೆ. 2 ದಿನ ಆಯಿತು, 3 ದಿನ ಆಯಿತು, ವಾರ ಆಯಿತು, 10 ದಿನ ಆಯಿತು. ಕೊನೆಗೂ ಏನು ಕಾಲ್ ಬರಲಿಲ್ಲ. ಓಕೆ ಬಿಡು, ಆಗಿಲ್ವ ಅನ್ನೋ ಸುಮ್ಮನಾದೆ. ಆಮೇಲೆ ಕಾಲ್ ಬಂತು. ಐಶ್ವರ್ಯ, ನೀವು ಮಾತಾಡಿದ್ದು ನಮಗೆ ಇಷ್ಟ ಆಯಿತು, ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಈ ಥರ ಬಿಡ್ದಿಲ್ಲಿ ಗ್ರೂಪ್ ಡಿಸ್ಕಷನ್ ರೌಂಡ್ ಇರುತ್ತೆ, ಬರಬೇಕು ಅಂತ ಹೇಳಿದ್ರು. ನಾನು ಸೀರಿಯಸ್ಲಿ ಫಸ್ಟ್ ರೌಂಡ್ ಓಕೆ, ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿಬಿಟ್ನಾ ನಾನು ಅಂದರೆ ಇನ್ನೂ ಅಷ್ಟು ಯೂನಿಕ ನಾನು ಅನ್ಸಕ್ಕೆ ಶುರುವಾಗೋಯ್ತು. ಓಕೆ ನೋಡೋಣ, ಅದು ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಹೋದೆ. 10 ಜನದ ಒಂದೊಂದು ಗ್ರೂಪ್ ಮಾಡಿ ಬಿಡ್ತಾ ಇದ್ರು. ಸೊ ಎಲ್ಲ ಡಿಫ್ರೆಂಟು ಜಾಸ್ತಿ, ಆಲ್ಮೋಸ್ಟ್ 18, 20, 22, 24 ಈ ಏಜ್ ಅವರೇ ಜಾಸ್ತಿ. 30 ಅಂದರೆ ನಾನು, 30+ ಇನ್ನೊಂದೊಬ್ರಿದ್ರು. ಸೊ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ 20s ಅಂದರೆ 23, 22, 24 ಆ ಏಜಲ್ಲೇ. ನಾನು ರಾಮ, ಇವ್ರಗಳ ಜೊತೆ ಹೆಂಗಪ್ಪ ಇವರೆಲ್ಲ ಅಂದರೆ ಈಗಿನ ಟ್ರೆಂಡ್. ಅವ್ರು ಮಾತಾಡೋದೇ ಬೇರೆ ಥರ, ಅವ್ರು ಇರೋದೇ ಬೇರೆ ಥರ ಅಂತ. ಬಟ್ ನಾನು ಗೊತ್ತಲ್ಲ, ಎಲ್ಲಿಗೋದ್ರೂ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ, ಬೇಗ ಮಿಂಗಲ್ ಆಗ್ತೀನಿ. ಸೊ ಚಂದ ಮಾತಾಡಿಕೊಂಡು ಚಂದ ಮಿಂಗಲ್ ಆಗಿ ಎಲ್ಲ ಸೆಟ್ ಆಗಿದ್ವಿ. ಒಳಗೆ ಕರೆದ್ರು, ಹೋದ್ವಿ, ಮೈಕೆಲ್ಲ ಹಾಕೊಟ್ರು. ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಮೈಕೆಲ್ಲ ಹಾಕೊಂಡು ಬಿಗ್ ಬಾಸಲ್ಲಿ ಮಾತಾಡೋ ಥರನೇ. ಸೊ ಎಲ್ಲ ಚೆನ್ನಾಗಿ ಅನಿಸ್ತು. ಎಲ್ಲರನ್ನೂ ಕೇಳ್ಕೊಂಬಂದ್ರು, ಏನೇನು ಕತೆ, ಏನೇನು ಮಾಡ್ತಿದ್ದೀರಾ ನೀವು, ಏನು ನಿಮ್ಮ ಲೈಫ್ ಕತೆ ಅಂತ. ಸೊ ಎಲ್ಲ ಹೇಳಿದ್ವಿ. ಅದಾದಮೇಲೆ ಟಾಪಿಕ್ ಕೊಟ್ಟರು, ಗ್ರೂಪ್ ಡಿಸ್ಕಷನ್ ಅಲ್ವಾ. ಸೊ ಲಿವಿಂಗ್ ಟುಗೆದರ್ ಬೆಟರಾ, ಮದುವೆ ಆದಮೇಲೆ ಸಂಸಾರ ಮಾಡೋದು ಬೆಟರಾ ಅಂತ.